ಎಲ್ಲರಿಗೂ ಸ್ಪರ್ಧಾ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪರಶುರಾಮ್. ಇಂದು ನಾವು ಕನ್ನಡದ ಮೊದಲವುಗಳ ಬಗ್ಗೆ ಚರ್ಚಿಸೋಣ. ಕನ್ನಡದ ಮೊದಲವುಗಳಲ್ಲಿ ಮೊದಲನೆಯದು, ಕನ್ನಡದ ಮೊದಲ ಶಾಸನ ಯಾವುದಂದ್ರೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಮತ್ ನೆಕ್ಸ್ಟ್, ಕನ್ನಡದ ಮೊದಲ ಕವಿ ಯಾರಂದ್ರೆ ಪಂಪ. ಕನ್ನಡದ ಮೊದಲ ಕವಿ ಪಂಪ. ನೆಕ್ಸ್ಟ್, ಕನ್ನಡದ ಮೊದಲ ಪತ್ರಿಕೆ ಯಾವುದು ಅಂದ್ರೆ ಮಂಗಳೂರು ಸಮಾಚಾರ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ನೆಕ್ಸ್ಟ್, ಕನ್ನಡದ ಮೊದಲ ಕವಿತ್ರಿ ಯಾರಂದ್ರೆ ಅಕ್ಕ ಮಹಾದೇವಿ. ಮುಂದೆ ಕನ್ನಡದ ಮೊದಲ ವಚನಕಾರ ಯಾರಂದ್ರೆ ಜೇಡರ ದಾಸಿಮಯ್ಯ. ಮುಂದೆ ಕನ್ನಡದ ಮೊದಲ ಗದ್ಯ ಕೃತಿ ಅಂದ್ರೆ ಒಡ್ಡಾರಾಧನೆ. ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ. ಮುಂದೆ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವಂದ್ರೆ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ. ಮುಂದೆ ಕನ್ನಡದ ಮೊದಲ ನಾಟಕ ಅಂದ್ರೆ ಮಿತ್ರವಿಂದ ಗೋವಿಂದ. ಇದನ್ನು ಬರೆದವರು ಸಿಂಗಾರಾರ್ಯ. ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಇದನ್ನು ಬರೆದವರು ಸಿಂಗಾರಾರ್ಯ. ಮುಂದೆ ಅಚ್ಚ ಕನ್ನಡದ ಮೊದಲ ದರೆ ಯಾರಂದ್ರೆ ಕದಂಬ ವಂಶದ ಮಯೂರವರ್ಮ. ಮುಂದೆ ಕನ್ನಡದ ಮೊದಲ ಪ್ರವಾಸ ಕಥೆ ಯಾವುದಂದ್ರೆ ದಕ್ಷಿಣ ಭಾರತ ಯಾತ್ರೆ. ಈ ಒಂದ್ಸಲಿ ಕನ್ನಡದ ಮೊದಲ ಶಾಸನ ಯಾವ್ದಂದ್ರೆ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಕವಿ ಯಾರಂದ್ರೆ ಪಂಪ. ಕನ್ನಡದ ಮೊದಲ ಪತ್ರಿಕೆ ಯಾವ್ದಂದ್ರೆ ಮಂಗಳೂರು ಸಮಾಚಾರ. ಕನ್ನಡದ ಮೊದಲ ಕವಿತ್ರಿ ಅಕ್ಕ ಮಹಾದೇವಿ. ಕನ್ನಡದ ಮೊದಲ ವಚನಕಾರ ಜೇಡರ ದಾಸಿಮಯ್ಯ. ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ. ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ. ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಕನ್ನಡದ ಮೊದಲ ದರೆ ಮಯೂರವರ್ಮ. ಮಯೂರವರ್ಮ ಕದಂಬ ವಂಶವಾಗಿದ್ದರು. ಕನ್ನಡದ ಮೊದಲ ಪ್ರವಾಸ ಕಥೆ ದಕ್ಷಿಣ ಭಾರತ ಯಾತ್ರೆ. ಕನ್ನಡದ ಮೊದಲ ಪ್ರವಾಸ ಕಥೆ ದಕ್ಷಿಣ ಭಾರತ ಯಾತ್ರೆ. ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.